ನಾನೊಂದು 5.9 ಇದೀನಿ ಅನ್ಸುತ್ತೆ. ನೈಟಿಗೆ ಈ ಗಾಡಿ ಸಖತ್ ಸೂಟ್ ಆಗುತ್ತೆ. ನಮಸ್ಕಾರ ಕರುನಾಡು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಗಾಡಿದು ಒಂದು ಟ್ರಯಲ್ ನೋಡೋಣ. ನಾನು ತಗೊಂಡೆಲ್ಲೂ ಹೋಗಿಲ್ಲ ಜಾಸ್ತಿ, ಇಲ್ಲಿ ಲೋಕಲಲ್ಲಿ ಓಡಾಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ. ಈ ವಿಡಿಯೋದಲ್ಲಿ ಈ ಗಾಡಿ ಹೆಂಗಿದೆ, ನನಗೆ ಹೆಂಗೆ ಕಾಣಿಸುತ್ತೆ, ನಾನು ಏನು ತಗೊಂಡಿದ್ದು ಈ ಗಾಡಿನ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡೋಣ. ಗಾಡಿ ವಾಶ್ ಮಾಡಿ ನಿಲ್ಸಿದ್ದೀನಿ. ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಗಾಡಿ. 86 ಕಿಲೋಮೀಟರ್ಸ್ ಓಡಿದೆ. ನನಗೆ ಈ ಗಾಡಿಯಲ್ಲಿ ಹೆವಿ ಇಷ್ಟ ಅಂದರೆ ಸೌಂಡ್ ಬರು. ಸೌಂಡ್ಗೆ ಕಾಸು ಕೊಡ್ಬೇಕು ಅನ್ನೋ ಥರ ಐತೆ. ಸ್ಟಾಕಲ್ಲೂ ಈ ರೇಂಜಿಗೆ ಬಂದಿದೆ. ನಾವೇನು ಎಕ್ಸ್ಟ್ರಾ ಏನು ಎಕ್ಸಾಸ್ಟ್ ಹಾಕ್ಸಿಲ್ಲ, ಏನಿಲ್ಲ. ಶಲ್ವಿಗೋ ಓಡ್ಸೋ ಫೀಲೇ ಬೇರೆ. ಗಾಡಿ ಓಡ್ಸೋದ್ಕೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಗಾಡಿದು ರಿವ್ಯೂ ಮಾಡೋಷ್ಟು ನಾಲೆಡ್ಜ್ ನನಗಂತೂ ಇಲ್ಲ, ಬಟ್ ಗಾಡಿ ಬಗ್ಗೆ ಹೇಳೋದಾದ್ರೆ 210cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸಖತ್ ಖುಷಿಲೇ ಓಡಾಡ್ತಾ ಇದೀನಿ ನಾನಂತೂ. ಇನ್ನೂ ನಾನು ಗಾಡಿ ತಗೊಂಡಿದ್ದೀನಿ ಅನ್ನೋ ತರನೇ ಇಲ್ಲ ನನಗೆ. ಇದು ನನ್ನ 2ನೇ ವಿಡಿಯೋ. ಮೊದಲನೇ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಗಾಡಿ ತಗೊಂಡು ಇಲ್ಲಿಗೆ 4 ದಿನ ಆಯ್ತು. ನನ್ ಈ ವ್ಯೂ ಹೆವಿ ಇಷ್ಟ, ಸಕ್ಕತ್ತಾಗಿ ಕಾಣಿಸುತ್ತೆ ಈ ವ್ಯೂ ಅಲ್ಲಿ. ನನಗೆ ಆಲ್ಮೋಸ್ಟ್ ಇಷ್ಟು ಎಡ್ಸುತ್ತೆ ಗಾಡಿ. ನಮ್ಮ ಮೇರದಲ್ಲಿ ಓಡಾಡ್ಬೇಕು ನನ್ ಗಾಡಿ ತಗೊಂಡು ಅಂತ ಎಷ್ಟು ದಿವಸದಿಂದ ಅನ್ಕೊಂತಿದ್ದೆ. ಅಂದ್ರೆ ಏನೋ ನಾನ್ ಕಷ್ಟಪಟ್ಟೆ, ಗಾಡಿ ತಗೊಳ್ಳೇಬೇಕು ಅಂತ ಹಾರ್ಡ್ ವರ್ಕ್ ಮಾಡಿದೆ. ಆರನ್ನು ರೋಡಾಗೆ ಇದೆ. ದುಡ್ಡನ್ನ ಕೂಡಿಕ್ಕಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿ ತಗೊಂಡಿದ್ಕನ್ನೋ ಸಾರ್ಥಕ ಅನ್ಸ್ತದೆ. ಇವತ್ತು ನೋಡೋಣ ಗಾಡಿ ಹೆಂಗಿದೆ, ಏನ್ ಕತೆ, ಆಫ್ ರೋಡಿಂಗ್ ಅಲ್ಲಿ ಹೆಂಗಿರುತ್ತೆ, ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ. ಇಲ್ಲಿ ನಮ್ಮ ಏರಿಯಾದೆಲ್ಲ ಇಲ್ಲಿ ರೈಲ್ವೆ ಗೇಟ್ ಐತೆ ಅಂದ್ಬಿಟ್ಟು ಫುಲ್ ಟ್ರಾಫಿಕ್ ಆಗ್ತೈತೆ. ಹಾ, ನೀರ್ ಬಿಡಕ್ ತುಂಬಾ ನೀರ್ ತಂದಿದ್ದೀರಾ. ನಾನು ಈ ತರ ಮೋಟರ್ ಲಾಕ್ ಸೆಟಪ್ ಅಲ್ಲಿ ಇದ್ರೆ ಯಾರು ನನ್ನ ಕಂಡಿಡಿಯೋದೇ ಇಲ್ಲ. ನಮ್ಮ ಏರಿಯಾದಲ್ಲಿ ಯಾರೋ ಹೋಗ್ತಾ ಬಿಡು ಅಂತ ಅನ್ಕೋತಾರೆ ಅಷ್ಟೇ. ಮೇನ್ ನನ್ ಗಾಡಿ ತಗೊಂಡಿದ್ದೆ ಒಂದು ಕನ್ಸು ನನ್ಗೆ. ಬೈಕ್ ತಗೋಬೇಕಂದ್ರೆ ಚಿಕ್ಕ ವಯಸ್ಸಿಂದ ಆಸೆ. ಒಂದು ನನ್ನ ಹತ್ರ ಒಂದು ಬೈಕ್ ಇರ್ಬೇಕು ಅನ್ನೋದು. ಸುತ್ತಾಡ್ಬೇಕು ಚೆನ್ನಾಗಿ. 24 bhp 20 Nm ಟಾರ್ಕ್ ಬರುತ್ತೆ. ನಾವೇನ್ ಬೇರೆ ಕಂಟ್ರಿಗಳಿಗೆ ಹೋಗೋದ್ ಬೇಡ ಗುರು. ನಮ್ಮ ಕರ್ನಾಟಕದಲ್ಲೇ ಸಕ್ಕದಾಗಿರೋ ಪ್ಲೇಸ್ ಗಳಿದಾವೆ. ಏನಂದ್ರೆ ಹೋಗ್ಬೇಕಷ್ಟೇ, ಹುಡುಕ್ಬೇಕು, ನೋಡ್ಬೇಕು. ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ಮೋಟೋ ವ್ಲಾಗರ್ಸ್, ತುಂಬಾ ಜನ ಯೂಟ್ಯೂಬರ್ಸ್ ಓಡಾಡಿದ್ದಾರೆ, ಎಲ್ಲಾ ಕಡೆ ತೋರಿಸಿದ್ದಾರೆ. ನನಗೆ ಅಂತಾರೆ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಲ್ಲಾ ಕಡೆ ಓಡಾಡ್ಬೇಕು ಅಂತ ನನಗೆ ಆಸೆ. ಆಕ್ಚುಲಿ ನನಗೆ ಕೇರಳಗೆ ಹೋಗ್ಬೇಕು, ಅಲ್ಲಿ ಸುತ್ತಬೇಕು ಅನ್ನೋ ತುಂಬಾ ಆಸೆ ಇದೆ. ಶಬರಿಮಲೆಗೆ ಹೋಗಿದ್ದೆ ಒಂದ್ಸಲ, ಕಾರಲ್ಲಿ ಹೋದಾಗ ನಾನೇ ಡ್ರೈವ್ ಮಾಡಿದೆ. ಸಕ್ಕತ್ತಾಗಿದೆ ರೋಡ್ಗಳು ಮಾತ್ರ. ಅಲ್ಲಿ ಬೆಟ್ಟದಲ್ಲಿ ಹೋಗೋದು ಸಗದಾಗಿತ್ತು, ನನಗೆ ಹೆವಿ ಇಷ್ಟ ಆಯ್ತು. ಸೊ ಅಲ್ಲಿ ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ. ಸದ್ಯಕ್ಕೆ ಏನಂದ್ರೆ ಒಂದು 2 ಸರ್ವಿಸ್ ಆಗಕ್ಕಂತ ಎಲ್ಲೂ ಓಡಾಡಕ್ಕಾಗಲ್ಲ. 2000 ಕಿಲೋಮೀಟರ್ ತನಕ ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು. ಯಾಕಂದ್ರೆ RPM 6000 ಮೇಲೆ ಓಡಿಸ್ಬೇಡ ಅಂತ ನಮ್ ಫ್ರೆಂಡ್ ಹೇಳೋನೆ. ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದಾವೆ, ಸುತ್ತಾಡ್ಬೇಕು ಚೆನ್ನಾಗಿ. ನನಗೆ ಫಸ್ಟ್ ಇರೋದೇ ಆಸೆ ಫುಲ್ಲು ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆ ಇದೆಯೋ ಮೂಲೆ ಎಲ್ಲಾನು ಸುತ್ತಾಡ್ಬೇಕು. ಇನ್ನೊಂದ್ ಜಾಗಕ್ಕೆ ಹೋದಾಗ ಒಂದೊಂದ್ ಏನಾದ್ರು ಕಲಿಯೋದು ಇದ್ದೇ ಇರುತ್ತೆ, ತಿಳ್ಕೊಳ್ಳೋದು ಒಂದು ಇದ್ದೇ ಇರುತ್ತೆ. ನಾನು ಹಿಸ್ಟ್ರಿ ಸ್ಟೂಡೆಂಟ್, ಇತಿಹಾಸದಲ್ಲಿ ಅಷ್ಟು ನೋಡಿ ತಿಳ್ಕೊಂಡಿಲ್ಲ ಅಂದ್ರೂ ಜಾಗ ತಿರುಗಾಡಿ ತಿಳ್ಕೊಳ್ಳೋಣ ಅನ್ನೋ ಒಂದು ಆಸೆ. ಗಾದೆನೇ ಇದೆ ಅಲ್ಲ, ದೇಶ ಸುತ್ತ ನೋಡು ಕೋಶ ಓದಿ ನೋಡು ಅಂತ. ಏನ್ ಬಿಸ್ಲು ಐತೆ ಗುರು. ಇವ್ರು ನೋಡ್ರೆ ರೈಲ್ವೆ ಗೇಟ್ ತೆಗೆಯೋದೆಲ್ಲ ಬೇಗ, ಟ್ರೈನ್ ಹೋಗಿ ಎಷ್ಟೊತ್ತಾದ್ರೂ 13 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ನಾನು ಜಾಸ್ತಿ ಎಲ್ಲಿ ಓಡಾಡೇ ಇಲ್ಲ ನನ್ನ ಗಾಡಿ ತಗೊಂಡಾಗಿದ್ದ. ನೆಕ್ಸ್ಟ್ ಒಂದು ಲಾಂಗ್ ರೈಡ್ ಹೋಗ್ಬೇಕು, ಎಲ್ಲಿಗೆ ಏನೋ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮೈಲೇಜು ಒಂದು 35ರಿಂದ 40 ಕೊಡ್ಬೋದು ಅಂತ ಅನ್ಕೊಂತೀನಿ. ಅವರೇಜ್ 40 ಕೊಟ್ರು 400, 412 ಮ್ಯಾಕ್ಸಿಮಮ್ ಅಂದ್ರೂ 500 ಕಿಲೋಮೀಟರ್ ಓಡಿಸ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಗಾಡಿ ಹೆಂಗಂದ್ರೆ ನಾರ್ಮಲ್ ರೋಡ್ ಅಲ್ಲಿ ನಾರ್ಮಲ್ ಗಾಡಿ ತರನೇ ಹೋಗುತ್ತೆ. ಬಟ್ ಅದು ಆಫ್ ರೋಡಿಂಗ್ ಅಂತ ಬಂತು ಅಂದ್ರೆ ಈ ಗಾಡಿ ಹೋಗೋ ತರ ಇನ್ನೊಂದು ಗಾಡಿನೇ ಹೋಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸ್ವಲ್ಪ ಚಿಕ್ಕ ಟೈರ್ ಬರುತ್ತೆ, ಮುಂದ್ಗಡೆ ದೊಡ್ಡ ಟೈರು. ಸಕ್ಕದಾಗ ಕೊಟ್ಟವನು ಇಂಜಿನ್. ನನಗೆ ಈ ಕಲರ್ ಹೆವಿ ಇಷ್ಟ ಆಯ್ತು. ಏನ್ ಸಕ್ಕದಾಗ ಹೋಗುತ್ತೆ ಗೊತ್ತಾ. ಇದ್ರಲ್ಲಿರೋ ಸಸ್ಪೆನ್ಷನ್ಸ್, ಇದ್ರಲ್ಲಿರೋ ಹ್ಯಾಂಡಲ್, ಇದ್ರಲ್ಲಿರೋ ಹೈಟ್, ಗ್ರೌಂಡ್ ಕ್ಲಿಯರೆನ್ಸ್ ಸಕ್ಕದೈತೆ ಗುರು. ಇದು ಸಕ್ಕದ ನುಗ್ಗುತ್ತೆ ಗಾಡಿ ಆಫ್ ರೋಡ್ ಅಲ್ಲಿ ಮಾತ್ರ. ನೀನು ತಗೊಂಡಿರೋದೇ ಆಫ್ ರೋಡಿಂಗ್ ಮಾಡ್ಬೇಕು ಅಂತ. ನಾನ್ ನಡ್ಕೊಂಡು ಹೋಗ್ಬೇಕು ಆಗ್ತಾರೆ ಜಾಗದಲ್ಲೆಲ್ಲ ಗಾಡಿ ತಗೊಂಡ್ ಹೋಗ್ಬಿಡ್ಬೇಕು, ಆ ತರ ಜಾಗದಲ್ಲಿ ಹೋಗ್ಬೇಕು. ಸದ್ಯಕ್ಕೆ 2 ಸರ್ವಿಸ್ ಆಗಕ್ಕಂತ ನಾವು ಎಲ್ಲೂ ಹೋಗಕ್ ಆಗಲ್ಲ. ಸೊ ಇನ್ನು ಲೋಕಲ್ ಟ್ರಯಲ್ ಮಾಡೋಣ. ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರೋದು, ಬೇಸ್ ವೇರಿಯಂಟ್ ಅಲ್ಲಿ ಇದು ನಾರ್ಮಲ್ ಡಿಸ್ಪ್ಲೇ ಬರುತ್ತೆ. ಈ ತರ ಹಂಸ್ಕೊಳ್ಳೋದೆಲ್ಲ ಏನು ಅನ್ಸತ್ತಿಲ್ಲ ಈ ಗಾಡಿ.
ಎಲ್ಲ ಅಸೆಸರೀಸ್ ಹಾಕ್ಸಿದ್ಮೇಲೆ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡೋದು. ಇವಾಗ ಇಲ್ಲೇ ಒಂದು ಚಿಕ್ಕ ಆಫ್ ರೋಡಿಂಗ್ ಮಾಡೋಣ, ಹೆಂಗಿರುತ್ತೆ ಅಂತ ನೋಡೋಣ. ಸ್ಲಿಪ್ಪರ್ ಕ್ಲಚ್, ಗೇರ್ ಶಿಫ್ಟಿಂಗ್ ಆಗೋದಂತೂ ಗೊತ್ತೇ ಆಗಲ್ಲ. ಈ ತರ ರೋಡ್ಗಳಲ್ಲೇ ಈ ಗಾಡಿ ಮಜಾ. ನಾರ್ಮಲ್ ರೋಡ್ಗಳಲ್ಲೆಲ್ಲ ಏನು ಅನ್ಸೋದಿಲ್ಲ. ನನಗೆ ಟ್ರಕ್ಕಿಂಗ್ ಮಾಡಬೇಕು, ಮೌಂಟೇನ್ಸ್ ರೈಡ್ ಮಾಡಬೇಕು, ಆಫ್ ರೋಡಿಂಗ್ ಮಾಡಬೇಕು, ಎಲ್ಲದಕ್ಕೂ ಸೂಟ್ ಆಗಲಿ ಅಂತ ಈ ಗಾಡಿ ತಗೊಂಡಿರೋದು. 2 ಸರ್ವಿಸ್ ಆಗಕ್ಕಂಟ ನಾನು ಏನೂ ಮಾಡ್ಸಲ್ಲ. ಇದು ಗಾಡಿ ಇದು ಹೆಂಗಿದೆಯೋ ಸ್ಟಾಕಲ್ಲಿ ಹೆಂಗ್ ಬಂದಿದೆಯೋ ಹಂಗೆ ಇರಲಿ. ಬೆಂಗಳೂರು ಫುಲ್ಲು ಓಡಾಡಿದ್ದೀನಿ ನಾನು, ಗಲ್ಲಿನೂ ಸುತ್ತಾಡಿದ್ದೀನಿ, ಕೆಲವೊಂದು ಜಾಗಗಳಿಗೆ ಹೋಗಿದ್ದೀನಿ. ಆ ಜಾಗಗಳಲ್ಲಿ ನೋಡ್ಬಿಟ್ರೆ ರೋಡ್ಗಳಂತೂ ನಿಜವಾಗ್ಲು ನಾನು ಆಟೋ ತಗೊಂಡು ಹೆಂಗಪ್ಪ ಓಡಾಡ್ಲಿ ನಾನು ಅಲ್ಲಿ ಅನ್ಸ್ಬಿಡುತ್ತೆ. LED ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಇವೆಲ್ಲ ನಾವು ಈ ತರ ಗಾಡಿ ತಗೊಂಡ್ ಹೋಗ್ಬೇಕು, ಅವಾಗ ಒಳ್ಳೆ ಮಜಾ ಇರುತ್ತೆ. ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇಲ್ಲಿ. ಹಿಂಗ್ ನೋಡ್ರಿ ಈ ತರ ಆಫ್ ರೋಡಿಂಗು, ಇನ್ನೂರ ಸುತ್ತಮುತ್ತಲು ಬರೀ ಆಫ್ ರೋಡಿಂಗ್ ಮಾಡೋ ತರನೇ ಜಾಗ ಇದಾವೆ. 3 ಮೋಡ್ಸ್ ಬರುತ್ತೆ. ಒಂದು ರೋಡು, ಒಂದು ಟ್ರಯಲ್, ಒಂದು ಆಫ್ ರೋಡ್ ಅಲ್ಲಿ. ಆಫ್ ರೋಡ್ ಅಲ್ಲಿ ಬಂದ್ಬಿಟ್ಟು 2 ಸೈಡ್ ಅಲ್ಲಿ ಇರೋ ABS ಆಫ್ ಆಗುತ್ತೆ. ಟ್ರಯಲ್ ಅಲ್ಲಿ ಬಂದ್ಬಿಟ್ಟು ಒಂದು ಹಿಂದ್ಗಡೆ ಮಾತ್ರ ಆಫ್ ಆಗುತ್ತೆ. ರೋಡ್ ಮೋಡ್ ಅಲ್ಲಿ ಇದ್ರೆ 2 ABS ಆನ್ ಆಗುತ್ತೆ. ನಮ್ಮ ಹೆಸರುಘಟ್ಟದಲ್ಲಿ ವಿಡಿಯೋ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ. ನಾನು ಆದಷ್ಟು ಸ್ವಲ್ಪ ನಿಧಾನನೇ ಓಡಿಸ್ತೀನಿ. 1 ಸರ್ವಿಸ್ 2 ಸರ್ವಿಸ್ ಆಗಕ್ಕಂಟ. ಹೆಡ್ಲೈಟ್ ಆಪ್ಷನ್ಸ್ ಇಲ್ಲ ಇದ್ರಲ್ಲಿ. ಅಂದ್ರೆ ಡೇ ಹೊತ್ತು ನೈಟ್ ಹೊತ್ತು ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ. ಆಮೇಲೆ ಇದೆಲ್ಲ ಹೆಂಗ್ ಬೇಕೋ ಹಂಗ್ ಜಾಡ್ಬೋದು ಗಾಡಿನ. ಇದ್ರಲ್ಲಿ ಅಂದ್ರೆ ಮೇನ್ ಆಗಿ ಟ್ಯೂಬ್ ಟೈರ್ಗಳು. ಯಾಕಂದ್ರೆ ಆಫ್ ರೋಡಿಂಗ್ ಎಲ್ಲ ಹೋದಾಗ ಜಾಸ್ತಿ ಅದು ಚುಚ್ಕೊಳ್ಳುತ್ತಲ್ವಾ. ಚುಚ್ಕೊಂಡ್ರೆ ಇವಾಗ 2 ಡೇಸ್ ಆದ್ರೆ ಬೇಗ ಇದಾಗ್ಬಿಡುತ್ತೆ, ಟೈರ್ ಹೊಂಟೋಗ್ಬಿಡ್ತವೆ. ಸುಮ್ನೆ ಟೈರ್ ಹಾಕ್ಸಕ್ ಬೇಡ ಅಂದ್ಬಿಟ್ಟು 2 ವೇ ಬೆಸ್ಟ್ ಆಫ್ ರೋಡಿಂಗ್ ಎಲ್ಲ ಅಂದ್ಬಿಟ್ಟು 2 ವೇ ಕೊಟ್ಟಿದ್ದಾರೆ. ಯಪ್ಪ, ಈ ಗಾಡಿ ಯೂಟರ್ನ್ ಮಾಡೋದಂತೂ ಇವಿ ಒದ್ದಾಗ್ಬಿಡ್ಬೇಕು. ಒಳ್ಳೆ ಆಟೋ ತಿರ್ಗಿಸ್ಬೇಕಿದ್ನ. ಇದ್ರಲ್ಲಿ ನಿಂತ್ಕೊಂಡು ಓಡ್ಸೋದ್ಕೊಂಡು ಒಳ್ಳೆ ಫೀಲಿಂಗ್ ಸಿಗುತ್ತೆ. ಆರಾಮಾಗಿ ನಿಂತ್ಕೊಂಡು ಓಡಿಸ್ಬೋದು. ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದೇ ನಾನು ಒಬ್ಬನೇ ಸುತ್ತಾಡಕ್ಕಲ್ಲ, ಜೊತೆಗೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಕಡೆಯಿಂದ ನಿಮಗೆ ತೋರಿಸ್ಬೇಕು ಅಂತ. ಅಂತ ಹೇಳ್ತಾರೆ. ನನ್ನ ಹೈಟಿಗೆ ಇದಕ್ಕೆ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ನಿಜ ಹೇಳ್ತೀನಿ ನೋಡ್ರಿ, ಫೀಲೇ ಆಗ್ತಾ ಇಲ್ಲ ನನಗೆ ಏನೋ ಈ ತರ ಒಂದು ಹಳ್ಳಗಳಲ್ಲಿ ಹೋಗ್ತಾ ಇದೀನಿ ಅಂತ. ನಾರ್ಮಲ್ ಮುಪ್ಪಟ್ಗಳೆಲ್ಲ ಓಡಾಡಿ ನಮ್ಗೆ ಏನಾದ್ರು ಚಿಕ್ಕ ಟೈರ್ಗಳಲ್ಲ, ಚಿಕ್ಕ ಟೈರ್ ರಪ್ಪ ಹೊಡಿಯುತ್ತೆ. ಕುತ್ಕೊಂಡ್ರೆ ಎಲ್ಲಾನು ಬಾಡಿ ಎಲ್ಲ ಪೇನೇ ಆಗ್ಬೇಕು, ಆ ತರ ಹೊಡಿಯುತ್ತೆ. ಇದ್ರಲ್ಲಿ ಏನು ಫೀಲ್ ಆಗ್ತಾ ಇಲ್ಲ ನನ್ಗಂತೂ. ತುಂಬಾ ದೊಡ್ಡ ಆಸೆಗಳಿದಾವೆ ಇನ್ನು, ಅದನ್ನೆಲ್ಲ ನೆರವೇರಿಸ್ಕೋಬೇಕು, ದುಡಿಬೇಕು, ಕಷ್ಟ ಬಿಡಬೇಕು. ಎಲ್ಲೇ ಹೋದ್ರೂ ವಿಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ನಿಮ್ಮ ಸಪೋರ್ಟ್ಗಳು ನನಗೆ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.